ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಚೈತ್ರ. ಇವತ್ತು ನಾನು ಫಿಶ್ ಫ್ರೈ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋದು ಹೇಗೆ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಇದನ್ನು ನಾನು ಮಾಡ್ತಾಯಿಲ್ಲ, ನಮ್ಮ ಹಸ್ಬೆಂಡ್ ಮಾಡ್ತಾ ಇರೋದು. ಯಾಕಂದರೆ ಅವ್ರು ಬ್ಯಾಚುಲರ್ ಆಗಿದ್ದಾಗ ಯಾವ ಥರ ಮಾಡ್ಕೋತಿದ್ರು ಫಿಶ್ ಫ್ರೈ ಅಂತ ತುಂಬ ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀವಿ. ಇದು ಫಿಶ್ ಫ್ರೈ ಮಸಾಲ ಯಾವುದಾದ್ರೂ ಕಂಪ್ನಿ ತೊಗೊಳ್ಳಿ, ನೀವು ಫಿಶ್ ಫ್ರೈ ಮಸಾಲ ಹಾಕ್ತಾಯಿದ್ದಾರೆ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಮೊಟ್ಟೆ ಬೇಕಿದ್ದವ್ರು ಹಾಕೋಬೋದು, ಬೇಡ ಅಂದರೆ ಅದು ಸ್ಕಿಪ್ ಮಾಡ್ಬೋದು. ಮತ್ತು ಇದನ್ನು ಮಿಕ್ಸ್ ಮಾಡೋಕ್ಕೆ ನೀರು ಅಥವಾ ಏನಾದರೂ ಯೂಸ್ ಮಾಡ್ಬೋದು. ಮೊಟ್ಟೆ ಬೇಡ ಅಂತ ಹೇಳಿದವರು ಇಷ್ಟೇ ಮಸಾಲ ನಾವು ಹಾಕೋದು, ಸಾಲ್ಟ್ ಏನೂ ಹಾಕಲ್ಲ. ಈ ಥರ ಮಸಾಲಾನ ಮೊದಲು ಕಲಸಿಟ್ಕೋಬೇಕು. ನಂತರ ಯಾವ ಫಿಶ್ ತೊಗೊಂಡಿರ್ತೀವಿ ಆ ಫಿಶನ್ನು ಇದಕ್ಕೆ ಕಲಸಿದ್ರೆ ಫಿಶ್ ಫ್ರೈ ರೆಡಿ. ಆದರೆ ಇದು ಸ್ಟೆಪ್ ಬೈ ಸ್ಟೆಪ್ ತೋರಿಸೋದಾದರೆ ಇದ್ರ ಹೆಸರು ಬಂಗೋಡೆ ಅಂತಾರೆ. ಬಟ್ ನನಗೆ ಕರೆಕ್ಟಾಗಿ ಪ್ರೊನೌನ್ಸ್ ಮಾಡ್ತಾಯಿದ್ದೀನ ಏನೋ ಗೊತ್ತಿಲ್ಲ ನನಗೆ. ಇದೆಲ್ಲ ನಮ್ಮೂರ ಕಡೆ ಸಿಗಲ್ಲ. ಮತ್ತು ಇದು ಸ್ಕಿನ್ಲೆಸ್ ಫಿಶ್ಶು, ಇದಕ್ಕೆ ಡಿಸ್ಕ್ ಅಂತಾರೆ. ಮತ್ತು ಇದು ನನ್ನ ಫೇವ್ರೆಟ್, ಇದಂತೂ ಸಖತ್ ಇಷ್ಟ ನನಗೆ. ಇದು ಸಿಲ್ವರ್ ಫಿಶ್ ಅಂತ, ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಾಗಿರುತ್ತೆ. ತಿಳಿ ಸಾಂಬಾರು ಅಥವಾ ರಸಮ್ಮು ಇದಕ್ಕೆ ಸೈಡ್ಸ್ಗಂತೂ ಸಖತ್ತಾಗಿರುತ್ತೆ. ನೋಡಿ, ಇದಕ್ಕೆ ಈಗ ಖಾರ ಎಲ್ಲ ಮಿಕ್ಸ್ ಮಾಡ್ತಾರೆ. ಅಂದರೆ ದೊಡ್ಡ ದೊಡ್ಡ ಮೀನಾದರೆ ಮಧ್ಯದಲ್ಲಿ ಒಂದು ಚಾಕಲ್ಲಿ ಒಂದೊಂದು ಪೀಸ್ ಮಾಡಿರ್ಬೇಕು ಮೇಲ್ಮೇಲೆ ಲೈಟಾಗಿ, ಯಾಕಂದರೆ ಉಪ್ಪು ಖಾರ ಹಿಡಿಯೋಕ್ಕೆ. ಇಲ್ಲಿ ಮಾಡಿದಾರಲ್ಲ ಆ ಥರ. ನಂತರ ಇದನ್ನು ಚೆನ್ನಾಗಿ ಖಾರ ಎಲ್ಲ ಕಲಿಸ್ಬಿಟ್ಟು ಇದನ್ನು ಫ್ರಿಜ್ಜಲ್ಲಿ ಇಟ್ಕೋಬೇಕು. ಇವಾಗ ನೋಡಿ, ಈ ಥರ ನಾವು ನಿಧಾನಕ್ಕೆ ಒಂದೊಂದೇ ಫಿಶನ್ನು ತಗೊಂಡು ಕಲಸಿ ನೀಟಾಗಿ ಇಟ್ಟರೆ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿತದೆ. ಮತ್ತು ಇದು ಮಂಗಳೂರು ಫಿಶ್ ಆಗಿರೋದ್ರಿಂದ ನಮ್ಮ ಸೈಡು ಕೆರೆಯಲ್ಲಿರೋದು ಸಿಗೋದು ಅದು ಅಷ್ಟು ಚೆನ್ನಾಗಿರಲ್ಲ ಫ್ರೈಗೆ. ಅದು ಸಾಂಬಾರಿಗೆ ತುಂಬ ಚೆನ್ನಾಗಿರುತ್ತೆ, ಇದು ಫ್ರೈಗೆ ತುಂಬ ಚೆನ್ನಾಗಿರುತ್ತೆ. ನಾವು ಇಲ್ಲಿ ಫಿಶ್ನ ನಾವು ಸಾಂಬಾರು ಮಾಡೋದೇ ಇಲ್ಲ, ಯಾವಾಗಲೂ ಫಿಶ್ ಫ್ರೈ ಅಷ್ಟೇ ಮಾಡೋದು. ತುಂಬ ಸಿಂಪಲಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ಅದು ನಮ್ಮ ಸೈಡ್ ಮೀನಿಗೆ ಅದು ಹಿಡಿತದ ಏನೋ ಗೊತ್ತಿಲ್ಲ, ಬಟ್ ಇಲ್ಲಿ ಸಮುದ್ರದ ಮೀನಿಗಂತೂ ಸಖತ್ತಾಗಿರುತ್ತೆ ಈ ಮಸಾಲ ಎಲ್ಲ ಮಾಡಿದ್ರೆ. ಇದನ್ನು ಡೀಪ್ ಫ್ರೈ ಮಾಡೋರು ಮಾಡ್ಬೋದು, ಇಲ್ಲ ತವಾ ಫ್ರೈ ಮಾಡೋರು ಮಾಡ್ಬೋದು. ಇದನ್ನು ನಾವು ರವಾ ಫ್ರೈ ಮಾಡ್ತಾಯಿದ್ದೀವಿ, ಇದು ಸಿಲ್ವರ್ ಫಿಶ್ನ. ಈಗ ಇದನ್ನು ಚೆನ್ನಾಗಿ ಕಲಸಿದ್ದೀವಿ ಇದನ್ನು. ನಂತರ ಇದನ್ನು ಫ್ರಿಜ್ ಒಳಗೆ ಇಟ್ಟು ನಾವು ಸಾಯಂಕಾಲ ಫಿಶ್ ಫ್ರೈ ಮಾಡೋದು. ಅಂದರೆ ನೀವು 1-2 ಗಂಟೆ ಟೈಮ್ ಬಿಟ್ಬಿಟ್ಟು ಸಹ ನಂತರ ಫ್ರೈ ಮಾಡ್ಬೋದು. ಈಗ ನಾವು ತವಾ ಫ್ರೈ ಮತ್ತು ಡೀಪ್ ಫ್ರೈ ಎರಡೂ ಮಾಡ್ತಾಯಿದ್ದೀವಿ. ಇದು ಸಿಲ್ವರ್ ಫಿಶ್ಶು ರವಾ ಫ್ರೈಗಂತೂ ಸಖತ್ತಾಗಿರುತ್ತೆ, ಹಾಗಾಗಿ ನೀವು ರವಾ ಫ್ರೈ ಮಾಡಿ. ಇದು ನಮ್ಮ ಮೈಸೂರು ಸೈಡು ನಾವು ಬಜ್ಜಿ ಎಲ್ಲ ತಿಂತೀವಲ್ಲ ಆ ಥರ. ಇದರಲ್ಲಿ ಮುಳ್ಳಿರುತ್ತೆ, ಬಟ್ ತುಂಬ ಸಣ್ಣದಾಗಿರುತ್ತೆ. ಬಜ್ಜಿ ತಿನ್ನೋ ಥರನೇ ನೀಟಾಗೆಲ್ಲ ತಿನ್ನೋದು, ಯಾವುದೇ ಮುಳ್ಳುಗಿಳು ಏನೂ ತೆಗಿಯೋಂಗಿಲ್ಲ. ಇದನ್ನ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ಅಥವಾ ಬೇರೆ ಫಿಶ್ ಆದ್ರೂ, ಮಾಮೂಲಿ ಫಿಶ್ಶು ನಾವೇನು ದೊಡ್ಡ ದೊಡ್ಡ ಫಿಶ್ಗಳನ್ನ ತೋರಿಸಿದ್ವಿ ಅದನ್ನು ಸಹ ಈ ಥರ ರವೆಗೆ ಫುಲ್ ಹೊರಳಿಸಿ ಮತ್ತು ಎಣ್ಣೆಗೆ ಬಿಟ್ರೆ ಅದು ಚೆನ್ನಾಗಿರುತ್ತೆ. ಅದು ರವಾ ಫ್ರೈ ಥರನೇ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಮೀನು ತುಂಬ ಫೇಮಸ್ಸು ಮಂಗಳೂರು ಕಡೆ, ಹಾಗಾಗಿ ನಮ್ಮ ಸೈಡು ಇದೊಂಥರ ಡಿಫ್ರೆಂಟ್ ಅನ್ನಿಸ್ತದೆ. ಆದರೆ ಇಲ್ಲಿ ಇದೆಲ್ಲ ಚೆನ್ನಾಗಿರುತ್ತೆ. ಇನ್ನೊಂದು ಮಕ್ಕಳಿಗೆ ಅಂತಲೇ ಬರುತ್ತೆ, ಅಂಜಲ್ ಅಂತ, ಅದರಲ್ಲಿ ಮುಳ್ಳೇ ಇರಲ್ಲ, ಒಂದೇ ಒಂದು ಮುಳ್ಳಿರುತ್ತೆ, ಅದು ಕೂಡ ಚೆನ್ನಾಗಿರುತ್ತೆ, ಅದು ಮಕ್ಕಳಿಗೆ. ಇದು ತುಂಬ ಟೇಸ್ಟಿಯಾಗಿರೋ ಮೀನು. ಅಂದರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಒಳ್ಳೆ ನಮ್ಮೂರ ಸೈಡ್ ಬಜ್ಜಿ ಥರನೇ ಕಾಣಿಸ್ತಾ ಇಲ್ಲ. ಯಾರ್ಯಾರಿಗೆ ಆ ಥರ ಕಾಣಿಸ್ತಾ ಇದೆ ದಯವಿಟ್ಟು ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಇದೇ ರೀತಿ ವಿಡಿಯೋ ಹಾಕ್ತಾಯಿರ್ತೀನಿ. ಮತ್ತು ನಾವು ಮೂಕಾಂಬಿಕಾ ಟೆಂಪಲ್ಗೆ ಹೋಗಿದ್ವಿ ಅಕ್ಷರಾಭ್ಯಾಸ ಮಾಡ್ಸೋಕ್ಕೆ, ಅದ್ರದ್ದು ವೀಡಿಯೋ